ನಮಸ್ಕಾರ ಕನ್ನಡದ ಹುಲಿಗಳಿಗೆ. ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಎಷ್ಟೋ ಜನ ಕನ್ಸು ಕಟ್ಕೊಂಡಿರೋರು, ಹಾಗೆಯೇ ಎಷ್ಟೋ ಜನ ಇಲ್ಲಿ ಬಂದು ಬೆಳೆದಿರೋರು, ಹಾಗೆಯೇ ಎಷ್ಟೋ ಜನ ಇಲ್ಲಿ ಬಂದು ಜೀವನ ಕಟ್ಕೊಂಡಿರೋರು, ಜೀವನ ಹಾಳು ಮಾಡ್ಕೊಂಡು. ನಮಸ್ಕಾರ ಕನ್ನಡದ ಹುಲಿಗಳಿಗೆ. ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಮೆಜೆಸ್ಟಿಕ್ ಹೇಗಿದೆ ನಾನು ನೋಡ್ಕೊಂಡು ಬರೋಣ. ಹಾಗೆಯೇ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ಹೋಗೋಣ. ಈಗ ಬಂದ್ಬಿಟ್ಟು ನಾನಿನ್ನು ದೊಡ್ಡಬಳ್ಳಾಪುರದಲ್ಲಿದ್ದೀನಿ. ದೊಡ್ಡಬಳ್ಳಾಪುರದಿಂದ ಈಗ ನಮ್ಮ ಪಿ ಜಿಯಿಂದ ಹೊರಟಿದ್ದೀನಿ. ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪಿ ಜಿ, ಶಿವರತ್ನ ಪಿ ಜಿ. ಓಕೆ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ನಾವು ಫೈನಲಿ ಬಂದಿರೋದು ಎಷ್ಟೋ ಜನ ಜೀವನ ಕಟ್ಕೊಂಡಿರೋ ಊರು, ಹಾಗೆಯೇ ಎಷ್ಟೋ ಜನ ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿರೋ ಊರು. ಹಾಗೆಯೇ ನೀವು ನೋಡ್ತಿರುವ ಎಷ್ಟೋ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್, ಹಾಗೆಯೇ ಸೆಲೆಬ್ರಿಟೀಸ್, ಹೀರೋಸ್, ಹೀರೋಯಿನ್ಸ್ ಎಲ್ಲರೂ ಕೂಡ ಬೆಳೆದು ಬಂದಿರೋ ಊರು. ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಕೆಂಪೇಗೌಡ ಲೆಜೆಂಡ್, ಕೆಂಪೇಗೌಡ ಕಟ್ಟಿದಂತಹ ಬೆಂಗಳೂರು. ಫೈನಲಿ ಗೈಸ್, ಬೆಂಗಳೂರು ಟು ಚಿಕ್ಕಮಂಗ್ಳೂರು ನಾನ್ ಸ್ಟಾಪ್ ಗಾಡಿಗೆ ಹತ್ತಿದ್ದೀನಿ. ಈಗ ಹೋಗೋದು ನಮ್ಮೂರಿಗೆ. ತುಂಬಾ ಖುಷಿ ಆಗುತ್ತೆ ಊರಿಗೆ ಹೋಗೋದಂದರೆ. ಬನ್ನಿ ಗೈಸ್, ಹೋಗೋಣ. ಮೆಜೆಸ್ಟಿಕ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಯಾಕಪ್ಪ ಅಂತಂದರೆ ಹೆಚ್ಚು ಜನಸಂಖ್ಯೆ ಇರ್ತಾರೆ, ಮತ್ತು ಪೊಲೀಸ್ ಆಗ್ಬೋದು, ಇನ್ನೊಬ್ಬರು ಯಾರು ಆಗ್ಬೋದು ಇರ್ತಾರೆ. ಬಟ್ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿರೋದು. ಅದೇನು ವಿಡಿಯೋ ಮಾಡಿದ್ದೀನಲ್ಲ ಅಷ್ಟೇ ವಿಡಿಯೋ ಮೆಜೆಸ್ಟಿಕ್ಕಿಂದು. ಬಿಟ್ಟರೆ ಹಿಂಗೆ ಆಚೆ ಕಡೆ ನೋಡ್ಕೊಂಡ್ಬಿಟ್ಟೆ ಒಳಗಿಲ್ಲ. ಗೈಸ್, ತುಂಬ ಹೊತ್ತಿನ ನಂತರ ನಮಗೆ ಒಂದು ಸ್ಟಾಪ್ ಸಿಕ್ತು. ಏನಕ್ಕಪ್ಪ ಅಂತ ಅಂದರೆ ಅದು ತಿಂಡಿಗೆ ಅಂತೇಳಿ. ನಾನು ತಿನ್ನಲಿಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಬಂದು ವಾಪಸ್ಸು ಗಾಡೀಲಿ ಕೂತ್ಕೊಂಡೆ. ಸ್ವಲ್ಪ ಒಂದು 15 ಮಿನಿಟ್ಸ್ ನಂತರ ನಮ್ಮ ಪ್ರಯಾಣ ಮತ್ತೆ ಪ್ರಾರಂಭವಾಯಿತು. ಹಾಗೆ ಹೋಗ್ತಾ ಇದ್ವಿ. ಒಂದಲ್ಲಿ ನನಗೆ ನಿದ್ದೆ ಬಂತು. ನಿದ್ದೆ ಮಾಡಿ ಒಂದು 2 ಅವರ್ ನಿದ್ದೆ ಮಾಡಿ ಎದ್ದು ನೋಡೋ ಅಷ್ಟೊತ್ತಿಗೆ ನಮ್ಗೆ ಬಂದಿತ್ತು ಹಾಸನದ ನ್ಯಾಯಾಲಯ. ಈ ಹಾಸನದ ನ್ಯಾಯಾಲಯನ ನೋಡಿಕೊಂಡು ಹಾಗೆಯೇ ನಮ್ಮ ಗಾಡಿನ ಕೆಳಗೆ ಟರ್ನ್ ಮಾಡಿಕೊಂಡು ಹೋಗ್ತಾ ಇದ್ವು ಸ್ಪೀಡಾಗಿ.
ಫೈನಲಿ ನಾವು ಹೊರಟಿದ್ದೀವಿ ಬೇಲೂರಿಗೆ. ಇಷ್ಟವರೆಗೂ ನನ್ನ ವಿಡಿಯೋ ನೋಡಿದರೆ ಅಂದರೆ ತುಂಬಾ ಥ್ಯಾಂಕ್ ಯು. ಫೈನಲಿ ಗಾಯ್ಸ್ ನಾವು ನಮ್ಮೂರಿಗೆ ಬಂದುಬಿಟ್ಟು ಬೇಲೂರಿಗೆ. ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ನಮ್ಮೂರಿಗೆ ಬಂದೆ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.